ಹನೋಕನ ಕಾಲದಲ್ಲಿ ಹನೋಕ ಎವಿಡೆಯುಂಟೋ ಹನೋಕನ ಎಲ್ಲಿದ್ದಾನೋ ಅಲ್ಲಿ ದೇವರಿದ್ದರು. ಹನೋಕನ ಸ್ವಭಾವ, ಹನೋಕನ ಸ್ವಭಾವ. ಆಮೇಲೆ ದಾವೀದ ಎವಿಡೆಯುಂಟೋ ದಾವೀದನ ಎಲ್ಲಿದ್ದಾನೋ ಅಭಿಷೇಕ ಉಂಟಾಯಿತು, ಅಲ್ಲಿ ಅಭಿಷೇಕ ಇರ್ತಾ ಇತ್ತು. ಸಮುವೇಲ್ ಎವಿಡೆಯುಂಟೋ ಸಮುವೇಲ್ ಎಲ್ಲಿರ್ತಾನೋ ದೈವ ಕೂಡಿ ಉಂಟಾಯಿತು, ಅಲ್ಲಿ ದೇವರ ಜೊತೆಯಲ್ಲಿದ್ದರು. ಮೋಶೆ ಎವಿಡೆಯುಂಟೋ ಮೋಶೆ ಎಲ್ಲಿದ್ದನು ಅಲ್ಲಿ ಯೆಹೋವನಿದ್ದನು. ನೀ ಎವಿಡೆಯುಂಟೋ ನೀನೆಲ್ಲಿದ್ದೀಯೋ ಅಲ್ಲಿ ಯಾರಾಗಿದೆ ನಿಂತಿರೋದು ನಿನ್ ಜೊತೆಯಲ್ಲಿ? ഇരുളോ ദൈവമോ കത്തലെയോ ಅಥವಾ ದೇವರಿಗೆ പറയാം. ನಾನು ಮತ್ತೆ ಹೇಳ್ತೇನೆ, ദൈവം എവിടെയുണ്ടോ ದೇವರೆಲ್ಲಿದ್ದಾರೋ നമ്മൾ നിൽക്കണം. ಅಲ್ಲಾಗಿದೆ ನಾವು ನಿಲ್ಬೇಕಾಗಿರೋದು. ദൈവം കൂടുതൽ സ്നേഹിക്കുമ്പോൾ ಆದ್ರೆ ದೇವರಿಗೆ ಹೆಚ್ಚು ಪ್ರೀತಿಸುವಾಗ ಹನೋಕ ಎವಿಡೆಯುಂಟೋ ಹನೋಕನೆಲ್ಲಿದ್ದಾನೋ ಅಲ್ಲಿಗೆ ದೇವರು ಇಳಿದು ಬಂದಿದ್ದಾರೆ. ನಿಮ್ಗೆ ಅರ್ಥ ಆಗಿಲ್ಲ? ಹಲ್ಲೆಲೂಯಾ. ಸಾಧಾರಣವಾಗಿ ದೈವ ಎವಿಡೆಯುಂಟೋ അവിടെ നമ്മൾ ആകണം. ದೇವರು ಎಲ್ಲಿದ್ದಾರೋ ಅಲ್ಲಾಗಿದೆ ನಾವು ಇರ್ಬೇಕಾಗಿರೋದು, ನಾವು ಹೋಗ್ಬೇಕಾಗಿರೋದು, ಇರ್ಬೇಕಾಗಿರೋದು. യേശുവിന്റെ സ്നേഹം നമ്മൾ ಅದು ಯೇಸುವಿನ ಪ್ರೀತಿ ಹಾಗೆ ನಮ್ಮಲ್ಲಿ ಹೆಚ್ಚಿದ್ರೆ നിങ്ങൾ എവിടെയുണ്ടോ അവിടെ യേശു. ನೀವೆಲ್ಲಿದ್ದೀರೋ ಅಲ್ಲಿಗೆ ಯೇಸು ಇಳಿದು ಬರ್ತಾರೆ. എന്തുകൊണ്ടാണ് നിങ്ങൾ ഒരുവനെ മാത്രമേ ನೀವು ಒಬ್ಬನನ್ನ ಮಾತ್ರ ನಿರೀಕ್ಷಿಸುವವರಾಗಿದ್ದೀರಿ. ഒരുവനെ മാത്രമേ നിങ്ങൾ പ്രസാദിപ്പിക്കുന്നു, ಒಬ್ಬನನ್ನ ಮಾತ್ರ ನೀವು ಮೆಚ್ಚಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಿದ್ದೀರಿ. ഒരുവനെ വേണ്ടി മാത്രമേ നിങ്ങൾ ജീവിക്കുന്നു, ಒಬ್ಬನಿಗಾಗಿ ಮಾತ್ರ ನೀವು ಜೀವಿಸ್ತಾ ಇದ್ದೀರಿ. ಆಲೋಚನೆ ಮಾತ್ರವೇ ಕೇಳ್ಕೊಂಡು ಆ ಒಬ್ಬನ ಆಲೋಚನೆಯನ್ನು ಮಾತ್ರ ನೀವು ಕೇಳ್ತಿದ್ದೀರಿ. യേശുവിന്റേതാണ്, ಅದು ಯೇಸುವಿನದಾಗಿದೆ. അതുകൊണ്ടാണ് ಆದ ಕಾರಣ എവിടെയുണ്ടോ അവിടെ യേശു ഉണ്ടായിരിക്കും. ಅಂತವರು ಎಲ್ಲಿರ್ತಾರೋ ಅಲ್ಲಿ ಯೇಸು ಇರ್ತಾರೆ. വീട്ടിൽ കഴിയാം, ಅವನದು ಮನೆಗೆ ಹೋದ್ರೆ യേശು കൂടെ കയറി, ಯೇಸು ಅವನ ಜೊತೆಯಲ್ಲಿ ಮನೆಗೆ ಹೋಗ್ತಾನೆ. പ്രശ്നത്തിലേക്ക് പോയാ ಅವರಿಗೆ ಪ್ರಶ್ನದಲ್ಲಿ ಅವರೊಂದು ಸಮಸ್ಯೆಗೆ ಹೋದ್ರೆ ಒಟ್ಟಿಗೆ ಬಿಡುತ್ತಿಲ್ಲ, ಒಂಟಿಯಾಗಿ ಯೇಸು ಬಿಡಲ್ಲ. ಯೇಸು ಆ ಸಮಸ್ಯೆ ಮಧ್ಯದಲ್ಲಿ ಒಟ್ಟಿಗೆ ಬರ್ತಾರೆ. ಆಮೇಲೆ ಆಯಿರಗಳಿല്ലെങ്കിൽ ಅಂತ ಪ್ರಶ್ನೆ. ಸಾವಿರಾರು ಜನ ಜೊತೆಲಿ ಇಲ್ಲ ಅಂದ್ರೆ ಏನ್ ಸಮಸ್ಯೆ? ആരും കൂടെ ഇല്ലെങ്കിൽ ಯಾರು ಜೊತೆಲಿ ಇಲ್ಲ ಅಂದ್ರೆ ಏನ್ ಸಮಸ್ಯೆ? ആയിരമല്ല ലക്ഷം വന്നാലും അതിനപ്പുറം മതി ദൈവം കൂടെ ഉണ്ടെങ്കിൽ. ಸಾವಿರ ಅಲ್ಲ ಲಕ್ಷ ಜನ ಜೊತೆಲಿದ್ರೆ ಅದಕ್ಕಿಂತ ಆಚೆಗೆ ಯೇಸು ನಮ್ ಜೊತೆಲಿದ್ರೆ ಸಾಕು. ദൈവത്തോട് കൂടെ യാത്ര ചെയ്യാം, ದೇವ್ರ ಜೊತೆಲಿ ಪ್ರಯಾಣ ಮಾಡಬೇಕು. ಆದ್ರೆ ചിലരുടെ ജീവിതത്തിന്റെ ಕೆಲವರ ಜೀವಿತದ മാറ്റം കാണുമ്പോൾ, ಬದಲಾವಣೆ ನೋಡುವಾಗ, കാണുമ്പോൾ, ಪ್ರೀತಿ ನೋಡುವಾಗ, ദൈവത്തോടുള്ള ആഴം കാണുമ്പോൾ, ದೇವರಲ್ಲಿ ಇರುವಂತ ಆಳ ನೋಡುವಾಗ ദൈവത്തോട് കൂടെ അവർ നടക്കുകയല്ല, ದೇವರೊಂದಿಗೆ ಅವರೆಲ್ಲ ನಡೆಯೋದು, ദൈവം അവരോട് കൂടെ, ಅವರೊಂದಿಗೆ ದೇವರು ನಡೀತಾರೆ. നിങ്ങൾ ഈ പറയുന്നത് പോലെ ദൈവത്തിന് ഒറ്റയ്ക്ക് അവിടെ എനിക്ക് ഇഷ്ടമില്ല. ನೀವು ಹೇಳುವಂತ ರೀತಿಯಲ್ಲಿ ದೇವರಿಗೆ ಅಲ್ಲಿ ಒಂಟಿಯಾಗಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ. ಪರಲೋಕದಲ್ಲಿ കൂടെ ഇരിക്കുന്നതിനേക്കാൾ കൂടുതൽ ദൈവത്തോട് കൂടെ ഇരിക്കുന്ന മനുഷ്യനോട് കൂടെ ഇരിക്കണം. ದೇವರಿಗೆ ಆಸೆ ಇರುವುದು ದೇವದೂತರ ಜೊತೆಯಲ್ಲಿ ಇರೋದಕ್ಕಿಂತ ದೇವರು ಸೃಷ್ಟಿ ಮಾಡಿದಂತ ನಮ್ಮ ಸಂಗಡ ಇರುವುದಕ್ಕಾಗಿದೆ. കാരണം ദൂതനെയല്ല, നമ്മളെ ദൈവത്തിന്റെ സ്വരൂപത്തിൽ സൃഷ്ടിച്ചു. ಯಾಕಂದ್ರೆ ದೇವದೂತರನ್ನ ಅಲ್ಲ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು, ನಮ್ಮನ್ನಾಗಿದ್ರೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು. ಕಾರಣ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಕಾರಣ ಮಕ್ಕಳೆಂಬ ಪದವಿಗೆ വേണ്ടി, ಮಕ್ಕಳೆಂಬ ಪದವಿಗೆ ನಮ್ಮನ್ನ ತೆಗೆದುಕೊಂಡು ಬರುವುದಕ್ಕಾಗಿ.